ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡಿರಿ ಇವತ್ತು ನಿಮಗೆ ಸೂಪರ್ ಟೇಸ್ಟಿಯಾದಂತಹ ಕಟ್ಲೆಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿನ್ಬೋದಾದಂಥ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ಟಾರ್ಟರ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈಸಿಯಾಗಿ ಕೆಲವೇ ಸಾಮಗ್ರಿಗಳಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿರಿ. ಮಕ್ಕಳಿಗೂ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಆಮೇಲೆ ಟಿಫನ್ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ತುಂಬ ಕಲರ್ಫುಲ್ಲಾಗಿ ಬಂದಿದ್ದೇನೆ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಇದೆ. ನೋಡಿರಿ, ತುಂಬ ರುಚಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ನೋಡಿರಿ ಹೇಗೆ ಬರುತ್ತೆ ಅಂಥೇಳಿ ತಿಳಿಸಿ. ಆಮೇಲೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಿ, ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಅಂಥೇಳಿ. ಸೂಪರಾಗಿ ಬಂದಿದೆ, ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಈ ಥರ ನೋಡಿ ಟೊಮ್ಯಾಟೊ ಕೆಚಪ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ನೋಡಿರಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿರಿ, ನಾನು ಒಂದು 3 ಆಲೂಗಡ್ಡೆನ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ. ಬಟಾಣಿ ಇಲ್ಲಾಂದರೆ ನೀವು ಅವಲಕ್ಕಿನ ಹಾಕ್ಬೋದು. ನಾನಿಲ್ಲ ಅವಲಕ್ಕಿ ಹಾಕ್ತಾಯಿಲ್ಲ, ಬಟಾಣಿ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡಬೇಕು. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿರಿ. ಈಗ ನೋಡಿರಿ, ಬಟಾಣಿನ ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನಾನಿಲ್ಲಿ ಕುದಿಸಿ ತೊಗೊತಾ ಇಲ್ಲ, ಬಟಾಣಿನ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಒಣ ಬಟಾಣಿನ ನೀವು ರಾತ್ರಿನ ನೆನೆ ಇಟ್ಟು ಮಾಡ್ಕೋಬೋದು. ಇಷ್ಟು ನೈಸಾಗಿದ್ದರೆ ಸಾಕು. ಈಗ ಇಲ್ಲಿ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆಗೆ ಗ್ರೈಂಡ್ ಮಾಡಿ ತಗೊಂಡಂತಹ ಬಟಾಣಿನ ಹಾಕಿ ನೀರು ಹಾಕಕ್ಕೆ ಹೋಗಬೇಡ್ರಿ. ಹಾಗೆ ಡ್ರೈ ಆಗಿ ನೀವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಿದರೆ ಕಟ್ಲೆಟು ಚೆನ್ನಾಗಿ ಬರೋದಿಲ್ಲ. ಡ್ರೈ ಆಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ನೋಡಿರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ನೋಡಿರಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸಹಿತ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದು ಪೇಸ್ಟ್ ಇರುತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲಾನ ಹಾಕಿ, ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆದೊಂದು ಬ್ಯಾಟರ್ನ ನಾವಿಲ್ಲಿ ರೆಡಿ ಮಾಡಬೇಕು. ನೀವು ಕೈಯಲ್ಲಿ ನೀವು ಹದ ನೋಡಿಕೊಳ್ರಿ, ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರಬೇಕು. ಇದು ತುಂಬ ಮಿದುವಾಗಿ ಇರಬಾರ್ದು. ನೀವು ಆಲೂಗಡ್ಡೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿರಿ, ಈಗ ಚೆನ್ನಾಗಿ ಇದನ್ನು ಮಿದ್ಕೊಳ್ರಿ. ಸಾಫ್ಟ್ ಆದಂಥ ಬ್ಯಾಟರಲ್ಲಿ ರೆಡಿ ಆಗಬೇಕು. ನೋಡಿರಿ, ಈ ಥರ ಮಾಡಿಕೊಳ್ರಿ. ಹೀಗೆ ರೆಡಿ ಮಾಡಿ ತೊಗೊಳ್ರಿ. ಈ ಥರ ಉಂಡೆಯಾಗಿ ಗಟ್ಟಿಯಾಗಿಯೇ ಇರಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ಇವಾಗ ಕಟ್ಲೆಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಅಷ್ಟು ಹಾಗೆ ನೀವು ಮಾಡ್ಕೋಬೋದು. ನಾನಿಲ್ಲಿ ತುಂಬ ದಪ್ಪಗಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ನೋಡಿ, ಎಡ್ಜಸ್ ಎಲ್ಲ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿರಿ, ಯಾಕಂದರೆ ಅದು ಕ್ರ್ಯಾಕ್ಸ್ ಬಿಡುತ್ತಲ್ವ. ಚೆನ್ನಾಗಿ ಇದನ್ನು ಏನು ಕ್ರ್ಯಾಕ್ಸ್ ಇಲ್ಲದೆ ಇರೋ ರೀತಿ ಚೆನ್ನಾಗಿತ್ತು ಪ್ರೆಸ್ ಮಾಡಿಕೊಂಡು ರೌಂಡಾಗಿ ಮಾಡ್ಕೊಂಡ್ಬಿಟ್ರೆ ನೋಡಿರಿ ಕಟ್ಲೆಟ್ಸು ರೆಡಿ ಆಗುತ್ತೆ. ಇದೇ ರೀತಿ ನೀವು ಕೂಡ ಎಲ್ಲ ಬ್ಯಾಟರ್ನ ರೆಡಿ ಮಾಡಿಕೊಡ್ರಿ. ನೋಡಿರಿ, ಕೈಯಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ. ಕ್ರ್ಯಾಕ್ಸ್ ಕೂಡ ತುಂಬ ಬಿಡ್ತಾ ಇಲ್ಲ. ನೋಡಿ, ಅದೇನಾದರೂ ತರಿ ಆಗಿದ್ದರೆ ಕ್ರ್ಯಾಕ್ಸ್ ಬಿಡುತ್ತೆ ಜಲ್ದಿ. ಮೆತ್ತಗೆ ಇದು ಪ್ರೆಸ್ ಮಾಡಿದ ತಕ್ಷಣ ಕ್ರ್ಯಾಕ್ಸ್ ಆಗಿಬಿಡುತ್ತೆ. ರೌಂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಆಲೂಗಡ್ಡೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಇದು ಬಟಾಣಿ ಸಹಿತ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ, ಆದರೆ ನೀರು ಹಾಕಕ್ಕೆ ಹೋಗಬಾರ್ದು.
ನೋಡಿ ಇದೇ ಥರ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ತಗೊಂಡಿರೋದು 3 ಆಲೂಗಡ್ಡೆ ನೋಡಿರಿ, ಸಣ್ಣದು ಅದು ಕೂಡ ಎಷ್ಟೊಂದಾಗಿದೆ. ಈಗ ಇದಕ್ಕೆ ಫ್ರೈ ಮಾಡೋಣ ನಾವು ಇದನ್ನು. ಈಗ ಒಂದು ತವಾ ಅಥವಾ ಕಡಾಯಿ ಏನಾದರೂ ಬಿಸಿ ಮಾಡಿಕೊಂಡು, ಈಗ ಇದಕ್ಕೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಎಣ್ಣೆ ಹಾಕಿರಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ, ಎಣ್ಣೆನ ಸ್ವಲ್ಪನೇ ಹಾಕ್ಕೊಡ್ರಿ. ಹಾಗಾಗಿ ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಎಣ್ಣೆನ ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ಎಣ್ಣೆ ಬಿಸಿ ಆಗಲಿ. ಈಗ ನಾನು ರೆಡಿ ಮಾಡ್ಕೊಂಡಂಥ ಕಟ್ಲೆಟ್ಸನ್ನು ನೋಡಿರಿ, ಈ ಥರ ಬ್ರೆಡ್ ಕ್ರಮ್ಸ್ ತೊಗೊಳ್ರಿ. ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಉಳಿದಂಥ ಬ್ರೆಡ್ಡನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಇಲ್ಲ ಅಂದರೆ ನೀವು ಅಂಗಡೀಲಿ ಸಹಿತ ಸಿಗುತ್ತೆ ಬ್ರೆಡ್ ಕ್ರಮ್ಸ್, ಅದನ್ನು ಸಹಿತ ಯೂಸ್ ಮಾಡ್ಬೋದು. ಮನೇಲಿ ಏನಾದರೂ ಬ್ರೆಡ್ ಪೀಸಸ್ ಉಳಿದಿದ್ರೆ ಈ ಥರ ನೋಡಿರಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಥರ ಮಾಡಿಕೊಂಡ್ರೆ ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡ್ಬೋದು ನೋಡಿರಿ. ನಾನು ಅದೇ ಥರ ಮನೆಯಲ್ಲಿರೋ ಬ್ರೆಡ್ ಕ್ರಮ್ಸೇ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಇದನ್ನು ಚೆನ್ನಾಗಿ ಡಿಪ್ ಮಾಡಿರಿ ನೋಡಿರಿ, ಈ ಥರ ಚೆನ್ನಾಗಿ ಕೋಟ್ ಮಾಡಿರಿ. ನಿಂದಿರುತ್ತೆ ಅದು ಸ್ವಲ್ಪ ಹೊತ್ತು. ಹಿಂಗೆ 1-2 ನಿಮಿಷ ಅದರಲ್ಲಿ ಹೊರಳಿಸಿದ್ರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅದು ತೇವಾಂಶ ಇರುತ್ತಲ್ವ, ಹಂಗಾಗಿ ಚೆನ್ನಾಗಿ ಕೋಟ್ ಆಗುತ್ತೆ ನೋಡಿರಿ. ಇದೇ ರೀತಿ ಎಲ್ಲದನ್ನು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿಕೊಳ್ರಿ. ನೀವು ಬ್ರೆಡ್ ಕ್ರಮ್ಸ್ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ, ಫಸ್ಟ್ ನಾನು ಅವಲಕ್ಕಿ ತೋರಿಸಿದ್ನಲ್ವ, ಅದನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಥರ ಮಾಡಿಕೊಂಡು ಅದರಲ್ಲಿ ಸಹಿತ ಡಿಪ್ ಮಾಡ್ಬೋದು ನೀವು. ಇಲ್ಲಿ ನೋಡಿರಿ ಎಣ್ಣೆ ಕಾದಿದೆ. ಇದಕ್ಕೆ ನಾನೀಗ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿದಂಥ ಕಟ್ಲೆಟ್ಸನ್ನು ಹಾಕ್ತೀನಿ ನೋಡಿರಿ. ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಡೀಪ್ ಫ್ರೈನೂ ಮಾಡ್ಕೋಬೋದು. ಆದರೆ ಕಟ್ಲೆಟ್ಸ್ ಅಂದರೆ ಶಾಲೋ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿರಿ. ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿಕೊಡ್ರಿ, 2 ಕಡೆ ಚೆನ್ನಾಗಿ ಫ್ರೈ ಆಗೋ ರೀತಿ. ಟೇಸ್ಟ್ ಮಾತ್ರ ನೋಡಿರಿ ಸೂಪರಾಗಿರುತ್ತೆ ಇದು. ಒಂದು ಸರಿ ನೀವು ಈ ಥರ ಟ್ರೈ ಮಾಡಿರಿ, ಹೋಟ್ಲಲ್ಲಿ ತಿನ್ನೋದೇ ಬಿಡ್ತೀರಾ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಆಮೇಲೆ ಮಕ್ಕಳು ಕೂಡ ಇವಾಗ ರಜೆ ಇರೋದ್ರಿಂದ ಜಾಸ್ತಿ ಸ್ನ್ಯಾಕ್ಸನ್ನು ಕೇಳ್ತಾ ಇರ್ತಾರೆ ತಿನ್ನೋಕ್ಕೆ. ಈ ಥರ ಇಮ್ಮಿಡಿಯೇಟಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇರುತ್ತೆ, ತಿನ್ನೋಕ್ಕೆ ಹೆಲ್ದಿಯಾಗಿರುತ್ತೆ, ಆಮೇಲೆ ಅವ್ರಿಗೂ ಖುಷಿಯಾಗಿರುತ್ತೆ ನೋಡಿರಿ. ಇವಾಗ ಎಲ್ಲದನ್ನು ಇದೇ ರೀತಿ ರೆಡಿ ಮಾಡಿಕೊಡ್ರಿ. ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ, ಅಂದರೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಅದನ್ನು ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ನೋಡಿರಿ ಈ ಥರ ತಿರುಗಿಸಾಕ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ, ಸೂಪರಾಗಿ ಬಂದಿದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿರಿ. ಇದೇ ರೀತಿ ಎಲ್ಲದನ್ನು ತಿರುಗಿಸಾಕೊಡ್ರಿ ನಿಧಾನಕ್ಕೆ. ಆದರೆ ಇದನ್ನು ಬೇಯಿಸ್ಬೇಕಾದ್ರೆ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡಿದರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಮೇಲೆ ನಾವು ಬ್ರೆಡ್ ಕೋಟಿಂಗ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಈಗ ಇದನ್ನೀಗ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಈ ಥರ ಆಗಬೇಕು ಪೂರ್ತಿ ನೋಡಿರಿ, ಕ್ರಿಸ್ಪಿಯಾಗಿ ಡ್ರೈ ಆಗಿದೆ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ತೆಗೆದು ಸರ್ವ್ ಮಾಡೋಣ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ನಾನು ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಲಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ. ಯಾಕಂದರೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ.
ಎಲ್ಲ ಫುಲ್ ತಟ್ಟೆನ ಖಾಲಿ ಮಾಡ್ತಾರೆ ನೋಡಿರಿ. ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ನೋಡಿರಿ. ಸ್ವಲ್ಪ ಕೂಡ ಎಣ್ಣೆ ಇಲ್ಲ, ಹೀರ್ಕೊಂಡಿಲ್ಲ ಜಾಸ್ತಿ. ಆಮೇಲೆ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿ ನೋಡಿರಿ. ಎಣ್ಣೆನೇ ಜಾಸ್ತಿ ಹೀರ್ಕೊಂಡಿಲ್ಲ. ನೀವು ಹಾಗೇನೂ ತಿನ್ಬೋದು ಇದನ್ನು, ಯಾಕಂದರೆ ಉಪ್ಪು ಖಾರ ಕರೆಕ್ಟಾಗಿ ಹದವಾಗಿ ಹಾಕಿದರೆ ನಮಗೆ ಸೈಡ್ಗೆ ಏನು ಬೇಕಾಗೋದಿಲ್ಲ ನೋಡಿರಿ ತಿನ್ನೋಕ್ಕೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಲೈಕ್ಸ್ ಶೇರ್ ಮಾಡಿರಿ. ಬಾಯ್.